ಗುಡ್ ಮಾರ್ನಿಂಗ್ ಟು ಎವ್ರಿವನ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಿ ಇ ಟಿ ಕೌನ್ಸಿಲಿಂಗ್, ಕರ್ನಾಟಕ ಸಿ ಇ ಟಿ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ, ಹೇಗೆ ಹೌ ಟು ಪಾರ್ಟಿಸಿಪೇಟ್ ಇನ್ ದಟ್ ಆ್ಯಂಡ್ ಹೌ ಟು ಗೆಟ್ ಯುವರ್ ಡ್ರೀಮ್ ಕೋರ್ಸ್ ಆ್ಯಂಡ್ ಡ್ರೀಮ್ ಕಾಲೇಜ್ ಅನ್ನೋದ್ರ ಬಗ್ಗೆ ಸಮ್ ಟಿಪ್ಸ್, ವೆರಿ ಸಿಂಪಲ್ ಟಿಪ್ಸ್ ಐ ಆಮ್ ಗೋಯಿಂಗ್ ಟು ಗಿವ್ ಯು. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿದೆ, ಸಿ ಇ ಟಿ, ಕರ್ನಾಟಕ ಸಿ ಇ ಟಿ ಎಂಟ್ರೆನ್ಸ್ ಎಕ್ಸಾಮನ್ನು ಎಕ್ಸೆಪ್ಟ್ ಮೆಡಿಕಲ್, ಡೆಂಟಲ್ ಆ್ಯಂಡ್ ಹೋಮಿಯೋಪತಿ ಆ್ಯಂಡ್ ಆಯುರ್ವೇದಿಕ್ ಈ ಕೋರ್ಸ್ಗಳನ್ನ ಬಿಟ್ಟು ಉಳಿದೆಲ್ಲ ಕೋರ್ಸ್ಗಳಿಗೆ ಕೂಡ ನಿಮ್ಮ ಸಿ ಇ ಟಿ ರ್ಯಾಂಕ್ ಆಧಾರದ ಮೇಲೆ ಯು ಆರ್ ಗೋಯಿಂಗ್ ಟು ಗೆಟ್ ಅಡ್ಮಿಷನ್ ಇನ್ ಎಂಜಿನಿಯರಿಂಗ್, ಯೋಗ, ವೆಟರ್ನರಿ, ಅಗ್ರಿಕಲ್ಚರ್ ಆ್ಯಂಡ್ ಡಿಫ್ರೆಂಟ್ ಕೋರ್ಸಸ್. ಈ ಕೋರ್ಸ್ಗಳಿಗೆ ನಿಮಗೆ ಅಡ್ಮಿಷನ್ ಬೇಕು ಅಂದರೆ ಯು ಶುಡ್ ರೈಟ್ ಸಿ ಇ ಟಿ ಎಕ್ಸಾಮ್ ಆ್ಯಂಡ್ ದೆನ್ ಯು ಶುಡ್ ಗೆಟ್ ರ್ಯಾಂಕ್ ಇನ್ ಸಿ ಇ ಟಿ ಎಕ್ಸಾಮ್. ಈಗ ನಿಮಗಾಗಲೇ ನಿಮ್ಮ ಯಾವ ಸ್ಟ್ರೀಮ್ಗಳಲ್ಲಿ ಸಿ ಇ ಟಿ ರ್ಯಾಂಕ್ ಏನೇನು ಬಂದಿದೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಆ ಆಧಾರದ ಮೇಲೆ ನೀವು ಈಗ ಕೌನ್ಸಿಲಿಂಗನ್ನು ಮಾಡಬೇಕಾಗ್ತದೆ. ಕೌನ್ಸಿಲಿಂಗ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕೋರ್ಸಸ್, ವಾಟ್ ಆರ್ ದ ಕೋರ್ಸಸ್ ಆರ್ ಅವೈಲೇಬಲ್ ಥ್ರೂ ಸಿ ಇ ಟಿ ಕೌನ್ಸಿಲಿಂಗ್ ಅನ್ನೋದನ್ನು ನೀವು ಪೂರ್ತಿಯಾಗಿ ಕೆ ಇ ಎ ವೆಬ್ಸೈಟ್ನಲ್ಲಿ ಸಿಗುತ್ತೆ, ನೋಡ್ಕೊಂಡಿರಿ. ಸುಮಾರು 12-13 ಸ್ಟ್ರೀಮ್ಗಳಿದ್ದಾವೆ, ಬೇರೆ ಬೇರೆ ಸ್ಟ್ರೀಮ್ಗಳಿಗೆ. ಅಲ್ಲಿ ನಿಮಗೆ ಆ ಕೋರ್ಸ್ಗಳಿಗೆ ಅಡ್ಮಿಷನ್ ಬೇಕು ಅಂದರೆ ಆ ಕೋರ್ಸ್ಗಳ ಬಗ್ಗೆ ನೀವು ಮೊದಲನೇದಾಗಿ ತಿಳಿದುಕೊಳ್ಳಿ. ಎರಡನೇದಾಗಿ ನಿಮ್ಮ ಸಿ ಇ ಟಿ ರ್ಯಾಂಕ್ ಇನ್ನು ಡಿಫ್ರೆಂಟ್ ಸ್ಟ್ರೀಮ್ಸ್ನಲ್ಲಿ ಎಷ್ಟೆಷ್ಟಿದೆ ಆ ಒಂದನ್ನು ನೀವು ನೆನಪಿಟ್ಕೊಳ್ಳಿ. ಎಂಜಿನಿಯರಿಂಗ್ ರ್ಯಾಂಕ್ ಎಷ್ಟಿದೆ, ಅಗ್ರಿಕಲ್ಚರ್ ರ್ಯಾಂಕ್ ಎಷ್ಟಿದೆ, ವೆಟರ್ನರಿ ರ್ಯಾಂಕ್ ಎಷ್ಟಿದೆ, ಅಥವಾ ಸಿರಿಕಲ್ಚರ್ ರ್ಯಾಂಕ್, ಅಥವಾ ಬಿ ಎಸ್ ಸಿ ನರ್ಸಿಂಗ್ ರ್ಯಾಂಕ್, ಹೀಗೆ ಡಿಫ್ರೆಂಟ್ ಕೋರ್ಸ್ಗಳಿಗೆ ಡಿಫ್ರೆಂಟ್ ರ್ಯಾಂಕನ್ನು, ಸಿ ಇ ಟಿ ರ್ಯಾಂಕನ್ನು ಅಲಾಟ್ ಮಾಡಿರ್ತಾರೆ. ಆ ರ್ಯಾಂಕ್ಗಳನ್ನು ಸ್ವಲ್ಪ ಗಮನದಲ್ಲಿಟ್ಕೊಳ್ಳಿ. ಮೂರನೇದಾಗಿ ಪ್ರಿಪೇರ್ ಪ್ರಿಯಾರಿಟಿ ಲಿಸ್ಟ್. ನಾನೀಗ ಹೇಳಿದ ಹಾಗೆ ಕೋರ್ಸಸ್ ಆ್ಯಸ್ ವೆಲ್ ಆ್ಯಸ್ ಕಾಲೇಜಸ್, ಇವುಗಳ ಬಗ್ಗೆ ನೀವು ಪ್ರಿಪೇರ್, ಯು ಶುಡ್ ಬಿ ಕೇರ್ಫುಲ್ ವೈಲ್ ಪ್ರಿಪೇರಿಂಗ್ ದ ಪ್ರಿಯಾರಿಟಿ ಲಿಸ್ಟ್. ಈ ಆದ್ಯತಾ ಪಟ್ಟಿಯನ್ನು ನೀವು ಮೊದಲನೇದಾಗಿ ಕೋರ್ಸ್ಗಳ ಬಗ್ಗೆ ನೀವು ಮಾಡಿಕೊಳ್ಳಿ. ಯಾವ ಕೋರ್ಸ್ ನಿಮಗೆ ಬೇಕಾಗಿದೆ, ಆ ನಂತರ ಯಾವ ಕಾಲೇಜುಗಳು ಬೇಕು, ಇವುಗಳ ಬಗ್ಗೆ ನಿಮ್ಮ ಆದ್ಯತೆ ಬಗ್ಗೆ, ನಿಮ್ಮ ಪ್ರಿಫರೆನ್ಸ್ ಬಗ್ಗೆ, ನಿಮ್ಮ ಪ್ರಿಯಾರಿಟಿ ಬಗ್ಗೆ ನಿಮಗೆ ತುಂಬ ಕ್ಲಾರಿಟಿ ಇರಬೇಕಾಗ್ತದೆ. ಅದಕ್ಕಾಗಿ ನೀವು ಶುಡ್ ಪ್ರಿಪೇರ್ ಥರೋಲಿ. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಯಾವ ಕೋರ್ಸ್ಗಳಿಗೆ ಹೋಗಬೇಕು, ಯಾವ ಕಾಲೇಜಿಗೆ ಹೋಗಬೇಕು, ಯಾವುದು ಹೋಗಬೇಕು, ಮತ್ತು ನಿಮ್ಮ ಡಿಫ್ರೆಂಟ್ ಕೋರ್ಸ್ಗಳಲ್ಲಿ ನಿಮ್ಮ ರ್ಯಾಂಕ್ಗಳೆಷ್ಟು ಅಂಥೇಳಿ. ಆದರೆ ಒಂದು ಗಮನದಿಟ್ಕೊಳ್ಳಿ, ನೀವು ಪ್ರಿಯಾರಿಟಿ ಲಿಸ್ಟ್ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ ವೆದರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆರ್ ನಾಟ್, ನೀವು ಪ್ರೀವಿಯಸ್ ಇಯರ್ಸ್ ಕಟ್ ಆಫನ್ನು ನೋಡಿಕೊಂಡು ನಂಗೆ ಸಿಗಲಿಕ್ಕಿಲ್ಲ, ಅದು ಸಿಗ್ಬೋದು, ಇದು ಸಿಗಲಾರ್ದೇ ಇರ್ಬೋದು, ಐ ಮೇ ನಾಟ್ ಗೆಟ್ ಅಂಥೇಳಿ ಆ ಥರ ಯೋಚನೆ ಮಾಡಲೇಬೇಡಿ. ಖಂಡಿತವಾಗಿ ವಿದೌಟ್ ಸೀಯಿಂಗ್ ಅರ್ಲಿಯರ್ ಆರ್ ಪ್ರೀವಿಯಸ್ ಇಯರ್ಸ್ ಕಟ್ ಆಫ್, ಯು ಶುಡ್ ಪ್ರಿಪೇರ್ ಯುವರ್ ಪ್ರಿಯಾರಿಟಿ ಲಿಸ್ಟ್. ನಿಮಗೆ ಯಾವುದು ಸಿಗುತ್ತೋ ಬಿಡುತ್ತೋ ನಿಮ್ಮದನ್ನೇ ನೀವು, ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್ ಗಿವಿಂಗ್ ಆಪ್ಷನ್. ವೈಲ್ ಗಿವಿಂಗ್ ಆಪ್ಷನ್ ಎಂಟ್ರಿ ಯು ಶುಡ್ ಗಿವ್ ಯುವರ್ ಪ್ರಿಯಾರಿಟಿ. ನಿಮಗೆ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ಕೋರ್ಸ್ ಆರ್ ಗೋಯಿಂಗ್ ಟು ಗೆಟ್ ಯುವರ್ ಕಾಲೇಜ್, ಲೈಕ್ ದಟ್. ಅದಕ್ಕಾಗಿ ನೀವು ವೈಲ್ ಪ್ರಿಪೇರಿಂಗ್ ಪ್ರಿಯಾರಿಟಿ ಲಿಸ್ಟ್ ಯು ಶುಡ್ ನಾಟ್ ಸಿ ಕಟ್ ಆಫ್ ಆ್ಯಂಡ್ ಡೋಂಟ್ ಅಸ್ಯೂಮ್ ದ್ಯಾಟ್ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್, ಆರ್ ವಿ ಆರ್ ಶೂರ್ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್ ಅಂತ. ಈ ಥರ ಯೋಚನೆ ಮಾಡ್ದಂಗೆ ನೀವು ನಿಮ್ಮ ಎಲಿಜಿಬಿಲಿಟಿ ಎಲ್ಲೆಲ್ಲಿದೆ, ಯಾವ ಕೋರ್ಸ್ಗಳಿದೆ, ಆ ಆದ್ಯತೆಯನ್ನು ನೋಡಿಕೊಂಡು ನಿಮ್ಮ ಪ್ರಿಫರೆನ್ಸ್ ಲಿಸ್ಟ್ ಆರ್ ಈ ಒಂದು ಆಪ್ಷನ್ ಲಿಸ್ಟನ್ನು ಪ್ರಿಪೇರ್ ಮಾಡಿಕೊಂಡು ಇರಿ. ಇನ್ನು ಎರಡನೇದಾಗಿ ಅದ್ರ ಜೊತೆಯಲ್ಲಿ ಯಾವ ಕೋರ್ಸಸ್, ಅದ್ರ ಬಗ್ಗೆ ಕ್ಲಾರಿಟಿ ಇರಲಿ. ನಿಮಗೆ ಯಾವ ಕೋರ್ಸಿಗೆ ನೀವು ಹೋಗಬೇಕು, ಅದು ಬಿಟ್ಟರೆ ಯಾವುದು, ಇನ್ನೊಂದು ಬಿಟ್ಟರೆ ಯಾವುದು, ನೆಕ್ಸ್ಟ್ ಅಂಥೇಳಿ. ಅದೇ ರೀತಿ ಕಾಲೇಜಸ್, ಅದು ಕೂಡ ಹಾಗೆ ಯಾವ ಕಾಲೇಜ್ ಬೇಕೋ ಅದನ್ನು ನೋಡ್ಕೋಬೇಕಾಗ್ತದೆ. ಪ್ರಿಯಾರಿಟಿ ಲಿಸ್ಟನ್ನು ಹೆಂಗೆ ಪ್ರಿಪೇರ್ ಮಾಡೋದು ಅಂಥೇಳಿ ಒಂದು ಎಕ್ಸಾಂಪಲನ್ನು ನಾನು ಈಗ ಸಿ ಇ ಟಿ ಕೌನ್ಸಿಲಿಂಗ್ ಹೂ ಆರ್ ಟೇಕಿಂಗ್ ಪಾರ್ಟ್ ಇನ್ ಸಿ ಇ ಟಿ ಕೌನ್ಸಿಲಿಂಗ್, ವಾಟ್ ಆರ್ ದ ಕೋರ್ಸಸ್ ಆರ್ ಅವೈಲೇಬಲ್ ಫಾರ್ ದೆಮ್. ನೋಡಿ, ನಿಮಗೆ ನಾನೀಗ ಹೇಳಿದ ಹಾಗೆ ಸಿ ಇ ಟಿ
ನಿಮ್ಮ ರ್ಯಾಂಕ್ ಕೊಟ್ಟಿರ್ತಾರಲ್ವ, ಡಿಫ್ರೆಂಟ್ ಸ್ಟ್ರೀಮ್ಸಿಗೆ ಡಿಫ್ರೆಂಟ್ ರ್ಯಾಂಕ್ ಇರುತ್ತೆ. ಎಂಜಿನಿಯರಿಂಗ್ ರ್ಯಾಂಕ್ ಬೇರೆ ಇರುತ್ತೆ, ಅಗ್ರಿಕಲ್ಚರ್ ರ್ಯಾಂಕ್ ಬೇರೆ ಇರುತ್ತೆ, ಫಾರೆಸ್ಟ್ರಿ ರ್ಯಾಂಕ್ ಬೇರೆ ಇರ್ತದೆ, ಬಿ ಟೆಕ್ ಡೈರಿ ಫಾರ್ಮಿಂಗ್ ಆ ರ್ಯಾಂಕ್ ಬೇರೆ ಇರ್ಬೋದು, BSc ಫಿಶರೀಸ್ ರ್ಯಾಂಕ್ ಬೇರೆ ಇರ್ಬೋದು. ಅದೇ ರೀತಿ ಬೇರೆ ಬೇರೆ ಕೋರ್ಸ್ಗಳಿಗೆ ಬೇರೆ ಬೇರೆ ರ್ಯಾಂಕನ್ನು ನೀವು ಈಗ ಪಡೆದುಕೊಂಡಿದ್ದೀರಿ. ನಾನು ಈಗಾಗಲೇ ಹೇಳಿದ ಹಾಗೆ ನೀವು ಲಾಸ್ಟ್ ಇಯರ್ ಕಟ್ ಆಫ್ ನೋಡಿಕೊಂಡು ಇದು ಬರುತ್ತೆ, ಇದು ಸಿಗುತ್ತೆ, ಈ ಕಾಲೇಜ್ ನಂಗೆ ಸಿಗುತ್ತೆ, ಡೋಂಟ್ ಅಜ್ಯೂಮ್ ಆಲ್ ದೋಸ್ ಥಿಂಗ್ಸ್. ನಿಮಗೆ ಏನು ಬೇಕು, ವಾಟ್ ಈಸ್ ಯುವರ್ ಪ್ರಿಯಾರಿಟಿ, ನಿಮಗೆ ಯಾವ ಕೋರ್ಸ್ ಬೇಕು ಮೊದಲು ಡಿಸೈಡ್ ಮಾಡ್ಕೊಳ್ಳಿ. ನಂತರ ಯಾವ ಕಾಲೇಜ್ ಬೇಕು ಅಷ್ಟು ಡಿಸೈಡ್ ಮಾಡ್ಕೊಳ್ಳಿ. ಆ ಆದ್ಯತೆ ಲಿಸ್ಟನ್ನು ಪ್ರಾಪರಾಗಿ ನೀವು ಮಾಡ್ಕೋಬೇಕು. ಅದಕ್ಕೂ ಮುಂಚೆ ನಾನು ಫಸ್ಟ್ ಈಗಾಗಲೇ ಹೇಳಿದ ಹಾಗೆ ನಿಮ್ಮ ಪ್ರಿಫರೆನ್ಸ್ ಕೋರ್ಸಸ್ ಯಾವ್ಯಾವುದು ನೋಡಿ. CET ಥ್ರೂ ಯಾವ ಕೋರ್ಸಿಗೆ ನಿಮಗೆ ಅಡ್ಮಿಷನ್ ಸಿಗುತ್ತೆ ಅನ್ನೋದನ್ನು ನಾನು ಹೇಳ್ತೇನೆ. ನಿಮ್ಮ ಸಬ್ಜೆಕ್ಟಿಗೆ ಮೇಲೆ, ನಿಮ್ಮ ರ್ಯಾಂಕ್ ಮೇಲೆ ಅದರ ಡಿಪೆಂಡ್ ಅದು. ಈಗ ನಿಮ್ಮ PCMB ಇದ್ದರೆ ಮೋಸ್ಟ್ ಆಫ್ ದ ಕೋರ್ಸಸ್ಗಳಿಗೆ ನೀವು ಎಲಿಜಿಬಲ್ಲು. ಓನ್ಲಿ PCM ಇದ್ದರೆ ಎಂಜಿನಿಯರಿಂಗ್ ಸೈಡಿಗೆ ಮಾತ್ರ ನೀವು ಎಲಿಜಿಬಲ್ ಆಗ್ತೀರಿ. ಅದನ್ನು ನಾನು ಈಗ ಥ್ರೂ CET ವಾಟ್ ಆರ್ ದ ಕೋರ್ಸಸ್ ಆರ್ ಅವೈಲೇಬಲ್ ಫಾರ್ ಕೌನ್ಸಿಲಿಂಗ್ ಅದನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಎಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ನೋಡಿ, 150ಕ್ಕೂ ಹೆಚ್ಚು ಕರ್ನಾಟಕದ ಕಾಲೇಜ್ ಇದ್ದಾವೆ. 1,60,000 ಎಂಜಿನಿಯರಿಂಗ್ ಸೀಟ್ಸ್ಗಳಿದ್ದಾವೆ ಡಿಫ್ರೆಂಟ್ ಸ್ಟ್ರೀಮ್ಸ್ನಲ್ಲಿ, ಡಿಫ್ರೆಂಟ್ ಬ್ರಾಂಚಸ್ನಲ್ಲಿ. ಇದು ಯಾರಿಗೆ ರ್ಯಾಂಕ್ ಅಲಾಟ್ ಆಗಿರುತ್ತೆ ಎಲ್ಲರಿಗೂ ಖಂಡಿತವಾಗಿ ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ. ಆದರೆ ಯಾವ ಬ್ರಾಂಚಿಗೆ ನೀವು ಹೋಗಬೇಕು, ಯಾವ ಕಾಲೇಜಿಗೆ ಹೋಗಬೇಕು ಅನ್ನೋದನ್ನು ನೀವು ಸರಿಯಾಗಿ ಪ್ರಿಪೇರ್ ಮಾಡ್ಕೋಬೇಕು. ಎಂಜಿನಿಯರಿಂಗ್ ನಂತರ ಯೋಗ ಆ್ಯಂಡ್ ನ್ಯಾಚುರೋಪತಿ ನೋಡಿ, ಇಲ್ಲಿ ಯೋಗ ಮತ್ತು ನ್ಯಾಚುರೋಪತಿಯು ಕೂಡ CET ರ್ಯಾಂಕ್ ಮೇಲೆ ನಿಮಗೆ ಅಲಾಟ್ ಆಗುತ್ತೆ. ಅದಕ್ಕಾಗಿ ನೀವು ಯೋಗ ಮತ್ತು ನ್ಯಾಚುರೋಪತಿ ಕಾಲೇಜಸ್ ನಿಮಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ಸ್ಟ್ರೀಮ್ಸ್ ಯು ಶುಡ್ ಸಿ ದಿಟ್ ವಾಟ್ ಆರ್ ದ ಕಾಲೇಜಸ್ ಆರ್ ಅವೈಲೇಬಲ್, ಹೌ ದೇರ್ ಕಂಡೀಷನ್ ಅಂತ ನೋಡ್ಕೋಬೇಕಾಗ್ತದೆ. ನೆಕ್ಸ್ಟ್ ವೆಟರ್ನರಿ ಸೈನ್ಸಸ್ ನೋಡಿ, ಈಗ ಮೋಸ್ಟ್ ಡಿಮಾಂಡಿಂಗ್ ಬ್ರಾಂಚ್ ಅಂತ ಹೇಳ್ತಾರೆ ಸ್ಟ್ರೀಮ್ ಇದು. ಇದಕ್ಕೆ ಇಲ್ಲಿ ಓನ್ಲಿ ಗೌರ್ಮೆಂಟ್ ಕಾಲೇಜಸ್ ಆರ್ ದೇರ್. ಇಲ್ಲಿ ನೀವು ಎಲ್ಲಿ ಯಾವ ಕಾಲೇಜ್ ಚೆನ್ನಾಗಿದೆ, ಏನು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ನೋಡ್ಕೋಬೋದು. ಅದರ ನಂತರ ಅಗ್ರಿಕಲ್ಚರ್ ಸೈನ್ಸಸ್ ಅದು, ಆ ನಂತರ ಫಾರೆಸ್ಟ್ರಿ, BSc ಫಾರೆಸ್ಟ್ರಿ, ನೆಕ್ಸ್ಟ್ B ಫಾರ್ಮಾ ಮತ್ತು D ಫಾರ್ಮಾ, ಇನ್ನು B ಟೆಕ್ ಇನ್ ಡೈರಿ ಫಾರ್ಮಿಂಗ್, BSc ನರ್ಸಿಂಗ್, ಫಿಶರೀಸ್, BSc ಇನ್ ಫಿಶರೀಸ್ ಅಂತೇಳಿ BFSC ಅಂತಾರೆ ಇದಕ್ಕೆ. ನೆಕ್ಸ್ಟ್ ಫುಡ್ ಟೆಕ್ನಾಲಜಿ BSc ಇನ್ ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇಷ್ಟೆಲ್ಲ ಕೋರ್ಸ್ಗಳು ಸುಮಾರು 13-14 ಕೋರ್ಸ್ಗಳು ನಿಮಗೆ ಅವೈಲೇಬಲ್ ಇದ್ದಾವೆ ಥ್ರೂ CET. ಅದಕ್ಕೆ ನಿಮ್ಮ CET ರ್ಯಾಂಕು ಯಾವ ಸ್ಟ್ರೀಮ್ನಲ್ಲಿ ಎಷ್ಟಿದೆ, ರ್ಯಾಂಕ್ ಅಲಾಟ್ ಆಗಿದ್ದರೆ ಈ ಬ್ರಾಂಚ್ಗಳ ಬಗ್ಗೆ ನಿಮಗೆ ಯಾವ್ಯಾವುದು ಆ ಕೋರ್ಸ್ಗಳ ಪ್ರಿಯಾರಿಟಿ ಲಿಸ್ಟನ್ನು ನೀವು ಪ್ರಿಪೇರ್ ಮಾಡಿಕೊಡಿ. ಅದರ ನಂತರ ನೀವು ಮಾಡಬೇಕಾಗಿದ್ದು ಯಾವ್ಯಾವ ಕಾಲೇಜಿಗೆ ಬೇಕು ನಿಮಗೆ, ಅಥವಾ ಯಾವ ಬ್ರಾಂಚ್, ಎಂಜಿನಿಯರಿಂಗ್ ಇದ್ದರೆ ಯಾವ ಬ್ರಾಂಚ್ ಬೇಕು, ಅಥವಾ ಯಾವ ಕಾಲೇಜಿನಲ್ಲಿ ಸಿಕ್ಕರೆ ಮಾತ್ರ ನೀವು ಎಂಜಿನಿಯರಿಂಗ್ ಹೋಗ್ತೀರಿ. ಹಾಗೆ ಎಲ್ಲ ಕಾಲೇಜುಗಳಿಗೂ ಎಲ್ಲ ಬ್ರಾಂಚ್ಗಳಿಗೂ ಅಪ್ಲೈ ಮಾಡೋದರಲ್ಲಿ ಮೀನಿಂಗ್ಲೆಸ್. ನಿಮ್ಗೆ ಏನೇನು ಇಂಟ್ರೆಸ್ಟ್, ಓನ್ಲಿ ಟಾಪ್ ಕಾಲೇಜಿನಲ್ಲಿ ನಿಮಗೆ ಬೇಕಾಗಿದ್ದರೆ ಇಂಜಿನಿಯರಿಂಗು ಓನ್ಲಿ ಟಾಪ್ ಕಾಲೇಜನ್ನು ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ. ಮತ್ತು ಪರ್ಟಿಕ್ಯುಲರ್ ಬ್ರಾಂಚ್ಗಳು ಬೇಕಿದ್ರೆ ಓನ್ಲಿ ಪರ್ಟಿಕ್ಯುಲರ್ ಬ್ರಾಂಚನ್ನು ನಿಮ್ಮ ಪ್ರಿಫರೆನ್ಸ್ ಲಿಸ್ಟ್ನಲ್ಲಿ ಅಥವಾ ಪ್ರಿಯಾರಿಟಿ ಲಿಸ್ಟ್ನಲ್ಲಿ ಇರಲಿ ಅಂತ ಹೇಳ್ತೇನೆ. ಈ ಕೋರ್ಸ್ಗಳ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಎಂಜಿನಿಯರಿಂಗ್, ಯೋಗ ಆ್ಯಂಡ್ ನ್ಯಾಚುರೋಪತಿ, ವೆಟರ್ನರಿ ಸೈನ್ಸಸ್, ಅಗ್ರಿಕಲ್ಚರ್ ಸೈನ್ಸಸ್, ಫಾರೆಸ್ಟ್ರಿ, B ಫಾರ್ಮಾ ಆ್ಯಂಡ್ D ಫಾರ್ಮಾ, ಬಯೋಟೆಕ್ನಾಲಜಿ ಆ್ಯಂಡ್ ಡೈರಿ ಫಾರ್ಮಿಂಗ್, BSc ನರ್ಸಿಂಗ್, ಫಿಶರೀಸ್, ಫುಡ್ ಟೆಕ್ನಾಲಜಿ ಮತ್ತು ಅಗ್ರಿಕಲ್ಚರ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ಇಷ್ಟೆಲ್ಲ ಕೋರ್ಸ್ಗಳು ನಿಮಗೆ ಥ್ರೂ CET ಕೌನ್ಸಿಲಿಂಗ್ ಅವೈಲೇಬಲ್ ಆಗಿದೆ. ನಾನೀಗ ಹೌ ಟು ಪ್ರಿಪೇರ್ ಯುವರ್ ಪ್ರಿಯಾರಿಟಿ ಲಿಸ್ಟ್ ನೋಡಿ. ನಿಮಗೆ ಈ 3-4 ಸ್ಟ್ರೀಮ್ನಲ್ಲಿ ನಮಗೆ ಇಂಟ್ರೆಸ್ಟ್ ಇರ್ತದೆ, ಡಿಫ್ರೆಂಟ್ ಕಾಲೇಜಿನಲ್ಲಿ ನಮಗೆ ಇರ್ತದೆ. ನಮ್ಗೆ ಇಂಟ್ರೆಸ್ಟ್ ಅದರ ಪ್ರಕಾರ ಯು ಶುಡ್ ಪ್ರಿಪೇರ್. ಐ ಆಲ್ರೆಡಿ ಟೋಲ್ಡ್ ಯು, ಯುವರ್ ಪ್ರಿಫರೆನ್ಸ್ ಶುಡ್ ಬಿ ಆರ್ ಪ್ರಿಯಾರಿಟಿ ಶುಡ್ ಬಿ ವೆರಿ ಕ್ಲಿಯರ್. ನೀವು ಮೈಂಡ್ನಲ್ಲಿ ಕ್ರಿಯೇಟ್ ನಿಮ್ಗೆ ಇಂಟ್ರೆಸ್ಟ್ ನೋಡ್ಕೊಳ್ಳಿ. ನಿಮ್ಗೆ ಯಾವ ಕೋರ್ಸ್ಗಳು, ಯಾವ ಕಾಲೇಜ್ಗಳಲ್ಲಿ ಎಲ್ಲಿ ಓದಬೇಕು ಅವನ್ನೆಲ್ಲ ಸರಿಯಾಗಿ ಇಟ್ಕೊಂಡು ನಿಮ್ಮ ಪ್ರಿಯಾರಿಟಿ ಲಿಸ್ಟನ್ನು ಸರಿಯಾಗಿ ಮಾಡ್ಕೋಬೇಕಾಗ್ತದೆ. ವಿದೌಟ್ ಪ್ರಿಯಾರಿಟಿ ಲಿಸ್ಟ್ ನೀವು ಏನಾದ್ರು ಆಪ್ಷನ್ ಎಂಟ್ರಿ ಶುರು ಮಾಡಿದಿರಿ ಅಂದರೆ ಕನ್ಫ್ಯೂಷನ್ನಲ್ಲಿ ಯಾವ್ಯಾವುದೋ ಹಾಕಿಬಿಡ್ತೀರಾ. ನಿಮಗೆ
ಆಪ್ಷನ್ ಎಂಟ್ರಿ ಅಂತಂದರೆ ನಿಮಗೆ ಯಾವುದು ಫಸ್ಟ್ ಎಂಟ್ರಿ ಮಾಡಿರ್ತಾರಲ್ಲ ಅದು ಫಸ್ಟ್ ಪ್ರಿಫರೆನ್ಸ್ ಅಂತೇಳಿ. ನೆಕ್ಸ್ಟ್ ಯಾವ್ದು ಮಾಡ್ತಾರೆ ಅದರಂತೆಯೇ ನಂಬರ್ ಪ್ರಕಾರ ಅಕಾರ್ಡಿಂಗ್ ಟು ಯುವರ್ ಸೀರಿಯಲ್ ನಂಬರ್ ಪ್ರಕಾರ ನಿಮ್ಮ ಪ್ರಿಯಾರಿಟಿ ಲಿಸ್ಟ್ ಅಂದರೆ ನಿಮ್ಮ ಆದ್ಯತೆ ಇರುತ್ತೆ ಅಂದರೆ ತಿಳ್ಕೊಂಡು ನೀವು ಎಂಟ್ರಿ ಮಾಡ್ತಾ ಹೋಗಬೇಕಾಗುತ್ತೆ. ನಂಬರ್ 1 ಕೊಟ್ಟರೆ ಅಂದರೆ ಅದು ನಂಬರ್ 1 ಪೊಸಿಷನ್ ಇರುತ್ತೆ. ಅದು ಸಿಗಲಿಲ್ಲ ಅಂತಂದರೆ ನಂಬರ್ 2ದಲ್ಲಿದ್ದರೆ ಸಿಗ್ತದೆ, ನಂಬರ್ 10ಕ್ಕೆ ಸಿಗ್ತದೆ, ಅಥವಾ 100 ನಿಮ್ಮ ಪ್ರಿಯಾರಿಟಿ ಸಿಕ್ಕರೂ ಸಿಗ್ಬೋದು. ಹಾಗಾಗಿ ಐ ಆಲ್ರೆಡಿ ಟೋಲ್ಡ್ ಯು, ಡೋಂಟ್ ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್ ಆಪ್ಷನ್ ಎಂಟ್ರಿನ. ಯಾಕಂತಂದರೆ ಅಲ್ಲಿ ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್, ಯು ಕ್ಯಾನ್ ಗಿವ್ ಮ್ಯಾಕ್ಸಿಮಮ್ ಆಪ್ಷನ್ ಎಂಟ್ರೀಸ್. ಅದಕ್ಕಾಗಿ ನೀವು ಈ ಪ್ರಿಯಾರಿಟಿ ಲಿಸ್ಟು ತುಂಬ ಇರ್ತದೆ. ಇದನ್ನು ಹೇಗೆ ಪ್ರಿಪೇರ್ ಮಾಡೋದನ್ನು ನಾನು ನಿಮ್ಗೆ ಹೇಳ್ತಿದ್ದೀನಿ. ನಿಮ್ಮ ಎಕ್ಸಾಂಪಲ್, ಒಬ್ಬ ಕ್ಯಾಂಡಿಡೇಟಿಗೆ ಫಸ್ಟ್ ಇಂಜಿನಿಯರಿಂಗ್ ಟಾಪ್ ಕಾಲೇಜ್ಗಳಲ್ಲಿ ಮಾತ್ರ ಬೇಕಾಗಿರ್ತದೆ, ಅದು ಕಂಪ್ಯೂಟರ್ ಸೈನ್ಸ್. ಆವಾಗ ಅವನೇನು ಮಾಡ್ತಾನೆ, ಟಾಪ್ 10 ಕಾಲೇಜಸ್ ಆಫ್ ಕರ್ನಾಟಕ ಒಳ್ಳೆ ಕಾಲೇಜುಗಳನ್ನ ಪ್ರಿಯಾರಿಟಿ ಕೊಟ್ಟು ಅಲ್ಲಿ ಕಂಪ್ಯೂಟರ್ ಸೈನ್ಸಲ್ಲಿ ಬ್ರಾಂಚಿಗೆ ಆಪ್ಷನ್ ಎಂಟ್ರಿ ಕೊಡ್ತಾನೆ. ಅಕಸ್ಮಾತ್ ಆ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಅವನಿಗೆ ಸಿಗಲಿಲ್ಲ ಅಂತಂದರೆ ನೆಕ್ಸ್ಟ್ ಪ್ರಿಯಾರಿಟಿ ಆ ಒಂದು ವೆಟರ್ನರಿ ಸೈನ್ಸ್ ಇರ್ಬೋದು, ಡಾಕ್ಟರ್ ಆಗಬೇಕು ಅನ್ನೋದು ನೆಕ್ಸ್ಟ್. ಅದಕ್ಕಾಗಿ ಅವನು ಆ 10 ಕಾಲೇಜುಗಳ ನಂತರ ವೆಟರ್ನರಿ ಸೈನ್ಸ್ ಕೋರ್ಸನ್ನು ಅವನು ಆಪ್ಷನ್ ಎಂಟ್ರಿ ಕೊಡಬೇಕಾಗುತ್ತೆ. ಅಲ್ಲಿ ಅವನಿಗೆ ಓನ್ಲಿ ಬೆಂಗಳೂರು, ಧಾರವಾಡ ಒಂದು 2 ಯೂನಿವರ್ಸಿಟಿಗಳಲ್ಲಿ ಮಾತ್ರ ವೆಟರ್ನರಿ ಬೇಕಾಗಿರುತ್ತೆ, ಅಥವಾ ಇನ್ನೊಂದು, ಅಥವಾ ಯಾವುದೇ ಕಾಲೇಜಿನ ಸಿಕ್ಕರೂ ಹೋಗುತ್ತೇನೆ ಅನ್ನೋದಿದ್ದರೆ ವೆಟರ್ನರಿ ಕಾಲೇಜ್ ಎಲ್ಲೆಲ್ಲಿದ್ದಾವೆ ಅವೆಲ್ಲನೂ ಕೂಡ ನೀವು ಆಪ್ಷನ್ ಎಂಟ್ರಿ ಕೊಡಬೇಕಾಗುತ್ತದೆ. ಅದರ ನಂತರ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದಿದ್ದು BSc ನರ್ಸಿಂಗ್ನಲ್ಲಿದ್ದರೆ ನೆಕ್ಸ್ಟ್ BSc ನರ್ಸಿಂಗನ್ನು ಕೊಡ್ಬೋದು. ಅಂದರೆ ಯಾವುದೇ ಕೋರ್ಸ್ಗಳನ್ನು ಚೇಂಜ್ ಮಾಡ್ಕೊತ ಹೋಗ್ಬೋದು. ನೀವು ಫಸ್ಟ್ ಇಂಜಿನಿಯರಿಂಗ್ ಕೊಡ್ಬೋದು, ಆಮೇಲೆ ವೆಟರ್ನರಿ ಕೊಡ್ಬೋದು, ನರ್ಸಿಂಗ್ ಕೊಡ್ಬೋದು, ಅಥವಾ ಡೈರಿ ಫಾರ್ಮಿಂಗ್ ಕೊಡ್ಬೋದು. ಏನೇ ಇರಲಿ, ಯಾವ ಕೋರ್ಸ್ಗಳಲ್ಲಿ ನಿಮಗೆ ರ್ಯಾಂಕ್ ಯಾವ್ಯಾವುದರಲ್ಲಿ ಇರುತ್ತೋ ಅವೆಲ್ಲವನ್ನು ಕೊಡ್ಬೋದು ನಿಮಗೆ ಬೇಕಾಗಿದ್ದು. ಅದಕ್ಕಾಗಿ ನೀವು ವೈಲ್ ಪ್ರಿಪೇರಿಂಗ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಯಾವ ಕೋರ್ಸ್ಗಳು ಬೇಕು, ಯಾವ ಕಾಲೇಜ್ ಬೇಕು, ಮತ್ತು ನಿಮ್ಗೆ ಇಂಟ್ರೆಸ್ಟ್ ಯಾವುದರಲ್ಲಿದೆ, ಅಕಾರ್ಡಿಂಗ್ ಟು ಯುವರ್ ಇಂಟ್ರೆಸ್ಟ್ ಯು ಶುಡ್ ಪ್ರಿಪೇರ್ ದ ಲಿಸ್ಟ್ ಪ್ರಾಪರ್ಲಿ. ಆ ಪ್ರಾಪರ್ ಲಿಸ್ಟನ್ನು ಇಟ್ಕೊಂಡು ನೀವು ಕಂಪ್ಯೂಟರ್ ಮೇಲೆ ಕೂತ್ಕೊಂಡ್ರೆ ಆಪ್ಷನ್ ಎಂಟ್ರಿಗೆ ನಿಮಗೆ ಸುಲಭವಾಗುತ್ತೆ, ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ನಿಮ್ಮ ರ್ಯಾಂಕಿಗೆ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ ಯು ವಿಲ್ ಗೆಟ್ ದ ಕಾಲೇಜ್ ಆ್ಯಂಡ್ ಕೋರ್ಸ್. ನೆನ್ಪಿಟ್ಕೊಳ್ಳಿ, ಯಾರು ಇಲ್ಲಿ ತುಂಬ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅದಕ್ಕಾಗಿ ಎಲ್ಲಿ ಮೋಸ ಆಗೋದಿಲ್ಲ. ನಿಮ್ಮ ಪ್ರಿಯಾರಿಟಿ ಲಿಸ್ಟ್ ಮಾತ್ರ ಕರೆಕ್ಟಾಗಿರಬೇಕು. ಅದಕ್ಕಾಗಿ ನಿಮಗೆ ಬೇಕಾದ ಕೋರ್ಸ್ಗಳನ್ನ ಸರಿಯಾಗಿ ಕೊಟ್ಕೊಳ್ಳಿ ಫಸ್ಟು. ಆಮೇಲೆ ನಿಮಗೆ ಬೇಕಾದ ಕಾಲೇಜುಗಳನ್ನು ಕೊಟ್ಕೊಳ್ಳಿ. ಆ ಬೇಕಾದ ಕಾಲೇಜುಗಳಲ್ಲಿ ಬೇಕಾದ ಡಿಪಾರ್ಟ್ಮೆಂಟ್ ಬ್ರಾಂಚಸ್ ಅದನ್ನು ಕೊಟ್ಕೊಳ್ಳಿ ಅಂತ ಹೇಳ್ತಾ ನೀವು ಪ್ರಾಪರಾಗಿ ಪ್ರಿಯಾರಿಟಿ ಲಿಸ್ಟನ್ನು ಮಾಡಿಕೊಂಡು ಪ್ರಾಪರಾಗಿ ಆಪ್ಷನ್ ಎಂಟ್ರಿ ಕೊಟ್ಟರೆ ನಿಮಗೆ ನಿಮ್ಮ ರ್ಯಾಂಕಿಗೆ ತಕ್ಕಂತೆ ಅಕಾರ್ಡಿಂಗ್ ಟು ಯುವರ್ CET ರ್ಯಾಂಕ್ ಯು ಆರ್ ಗೋಯಿಂಗ್ ಟು ಗೆಟ್ ಅಡ್ಮಿಷನ್ ಇನ್ ಪ್ರೊಫೆಷ್ನಲ್ ಕೋರ್ಸಸ್ ಅಂತ ಹೇಳ್ತಾ ನಾನು ಈ ಒಂದು ಸಿಂಪಲ್ ಟಿಪ್ಸನ್ನು ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.